ಕನ್ನಡ ತಾಯಿ ಮಕ್ಕಳಿಗೆಲ್ಲ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು 22 yards. ಏನ್ ಮ್ಯಾಚ್ ಗುರು ಅದು, ಯಪ್ಪ. RCB ಡ್ರೀಮ್ ರನ್ ಅಂತಾನೆ ಹೇಳ್ಬೋದು. ಫಸ್ಟ್ ಮ್ಯಾಚು, ಯೂಶಲಿ ಫಸ್ಟ್ ಮ್ಯಾಚ್ ನಾವು ದೇವ್ರಿಗೆ ಕೊಡ್ತಾ ಇದ್ವಿ, ಬಟ್ ಈ ವರ್ಷ RCB ಅಭಿಮಾನಿ ದೇವ್ರುಗಳಿಗೆ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಏನ್ ಚೆನ್ನಾಗಿ ಆಡಿದ್ರು ಗುರು, ಸೀರಿಯಸ್ಲಿ ವಾವ್. ಇನ್ನು ಪರ್ಫಾರ್ಮೆನ್ಸಸ್ಗೆ ಅಂತ ಬರೋದಾದ್ರೆ ನನ್ಗನ್ಸಿದ್ದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಮಾಡಿದ್ದು ಕೃನಾಲ್ ಪಾಂಡ್ಯ ಅವರು. ಅದ್ರ ಜೊತೆಗೆ ಹೇಜಲ್ವುಡ್ ಅವ್ರ ಬೌಲಿಂಗ್ ಅಂತೂ ಅಲ್ಟಿಮೇಟ್ ಆಗಿತ್ತು. 4 ಓವರಲ್ಲಿ 16 ಬಾಲ್ ಡಾಟ್ ಹಾಕಿದ್ದಾರೆ. ಆಲ್ಮೋಸ್ಟ್ 3 ಓವರ್ ಡಾಟ್ಸ್ ಆಡ್ಸಿದ್ದಾರೆ. ಅಂದ್ರೆ ಕ್ರೇಜಿ ಗುರು, ಕ್ರೇಜಿ. ಕೃನಾಲ್ ಪಾಂಡ್ಯ ಅವರು ಫಸ್ಟ್ ಓವರ್ ಅಲ್ಲಿ ತುಂಬಾನೇ ರನ್ ಹೊಡ್ಸ್ಕೊಂಡಿದ್ರು. ಆಮೇಲೆ ವಾಪಸ್ ಬಂದು ಅವ್ರು ಆಡಿದ ರೀತಿ ಅಲ್ಟಿಮೇಟ್ ಗುರು. ಎಂತೆಂತ ವಿಕೆಟ್ಗಳು, ಕ್ರೇಜಿ ಗುರು. ಮ್ಯಾಚ್ ಅಂತೂ ಕ್ರೇಜಿ ಆಗಿತ್ತು ನೋಡಕ್ಕೆ. KKR ಬ್ಯಾಟ್ಸ್ಮನ್ ಗಳು ಓಪನಿಂಗ್ ಏನ್ ಗುರು ಪಾರ್ಟ್ನರ್ಶಿಪ್ ಅದು. ಅರ್ಲಿ ವಿಕೆಟ್ ಡಿಕಾಕ್ ಹೋಗಿದ ತಕ್ಷಣ ನಾನು ಅನ್ಕೊಂಡೆ ಮುಗೀತು, 140-150 ಹೊಡಿತಾರೆ ಅನ್ಕೊಂಡ್ರೆ ಕೊಟ್ರು ಗುರು, ಕೊಟ್ರು. ಯಪ್ಪ ನರೇನ್ ಅಪ್ಪ ದೇವ್ರು. RCB ಕಾಣ್ತಿದ್ದಂಗೆ ಹೊಡಿಯಕ್ ಶುರು ಮಾಡ್ತೀಯಲ್ಲ ನೀನಂತೂ. ಅಜಿಂಕ್ಯ ರಹಾನೆನೂ ಅಷ್ಟೇ. ಮೊದ್ಲೆಲ್ಲ ಹೆಂಗೋ 6-4 ಹೊಡಿತಾನೆ ಇರ್ಲಿಲ್ಲ. ಇವಾಗ ನೋಡಿದ್ರೆ ಹೊಡಿತಾ ಇರೋದೆ, ಚಚ್ತಾ ಇರೋದೆ ಅನ್ಕೊಂಡ್ ಚಚ್ತಾ ಇದ್ದಾನೆ. 4 6. ಅವ್ರಿಬ್ರು ಓಪನಿಂಗ್ ಪಾರ್ಟ್ನರ್ಶಿಪ್ ನೋಡಿ ಹೋಯ್ತು. ಮತ್ತೆ 220-230 ಇವ್ರು ಚೇಸ್ ಮಾಡ್ತಾರೆ ಅನ್ಕೊಂಡೆ. ಪುಣ್ಯಕ್ಕೆ ಬಂದು ರಸಿಕ್ ಅವರು ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡಿದ್ರು. ಅದಾದ್ಮೇಲೆ ಬಾಸ್ ಇದ್ದಾರಲ್ಲ ಕೃನಾಲ್ ಪಾಂಡ್ಯ, ಮ್ಯಾಚ್ ನೇ ಚೇಂಜ್ ಮಾಡ್ಬಿಟ್ರು. ಅಲ್ಟಿಮೇಟ್ ಓವರ್ಸ್ ಅಂದ್ರೆ 19th ಮತ್ತೆ 20th ಓವರ್. ಏನ್ ಗುರು ಅದು ಬೌಲಿಂಗು. ಒಂದ್ ಕಡೆ ಆ ರಘುವಂಶಿ ಸೆಟ್ ಬೇರೆ ಆಗಿದ್ದ. ಹೇಜಲ್ವುಡ್ಗೆ ಒಂದು 6 ಹೊಡೆದಿದ್ ನೋಡಿ ನಾನು ಅಯ್ಯಯ್ಯೋ ಏನಪ್ಪಾ ಮ್ಯಾಚ್ ಏನಾದ್ರು ಮತ್ತೆ ಹೋಗುತ್ತಾ, 190 ಹತ್ತತ್ರ ಹೊಡಿತಾರಾ, 180 ಹತ್ತತ್ರ ಹೊಡಿತಾರಾ ಅನ್ಕೊಂತಿದ್ದೆ. ಅಷ್ಟೊತ್ತಿಗೆ ತಗೊಳ್ಳಿ ನೆಕ್ಸ್ಟ್ ಬಾಲ್ ವಿಕೆಟ್. ದಯಾಲ್ ಬೌಲಿಂಗು ಕ್ರೇಜಿ ಆಗಿ ಮಾಡಿದ್ರು ಲಾಸ್ಟ್ ಡೆತ್ ಅಲ್ಲಿ. ಪ್ಲಸ್ ಹೇಜಲ್ವುಡ್ ನೋ ವರ್ಡ್ಸ್, ಟು ಬಿ ಆನೆಸ್ಟ್ ವರ್ಲ್ಡ್ ಕ್ಲಾಸ್ ಬೌಲರ್. ನಾವ್ ಅನ್ಕೊಂಡಂಗೆ ಆಯ್ತು. ಭುವಿನ ಮಿಸ್ ಮಾಡ್ಕೊಂಡೆ ಸ್ವಲ್ಪ, ಬಟ್ ಸ್ಟಿಲ್ ಅ ಗುಡ್ ಟೀಮ್ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ಬೌಲಿಂಗ್. ಇನ್ನು ಬ್ಯಾಟಿಂಗ್ಗೆ ಬರೋದಾದ್ರೆ ಗುರು ಸಾಲ್ಟು ಸರಿಯಾಗಿಟ್ಟೆ ಗುರು. ಹಳೆ ಟೀಮು ಅಂತ ನೋಡ್ದೆ, ಒಳ್ಳೆ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಅನ್ಕೊಂಡು ನಾಯಿ ಹೊಡ್ದ. 9 4 2 6. ಏನ್ ಸಖತ್ತಾಗಿ ಆಡ್ದ. ಅದಾದ್ಮೇಲೆ ನಮ್ ಕಿಂಗ್ ಕೊಹ್ಲಿ ಕೇಳ್ಬೇಕಾ. ಈ ಮ್ಯಾಚ್ ಅಲ್ಲಿ ನನಗೆ ಕೊಹ್ಲಿ ಅವ್ರದ್ದು ಇಷ್ಟ ಆಗಿದ್ದು ಸ್ಪೆನ್ಸನ್ ಜಾನ್ಸನ್ಗೆ 2 6 ಹೊಡೆದ್ರು ಸ್ಟ್ರೈಟು. ಓ ಮೈ ಗಾಡ್, ಟ್ರೀಟ್ ಟು ವಾಚ್. ಏನ್ ಸಖತ್ತಾಗಿ ಹೊಡ್ರು. ಫುಲ್ ಆನ್ ಪೇಸ್ ಬಾಲ್ ನ ಒಳ್ಳೆ ಸ್ಲಾಟ್ ಅಲ್ಲಿ ಇತ್ತು. ಕ್ಲೀನ್ ಸ್ಟ್ರೈಕಿಂಗ್, ತುಂಬಾನೇ ಸಖತ್ತಾಗಿ ಹೊಡೆದ್ರು. ಪ್ಲಸ್ ವಿರಾಟ್ ಕೊಹ್ಲಿ ಅವರು 3 6 ಹೊಡೆದಿದಾರಪ್ಪ ಈ ಸಲ. ಫಿಲಿಪ್ ಸಾಲ್ಟ್ಗೆ ಕಾಂಪಿಟೇಷನ್. ಅದಾದ್ಮೇಲೆ ರಜತ್ ಪಾಟೇದಾರ್ ಕ್ರೇಜಿ ಮಚ್ಚ. ಏನ್ ಕ್ಯಾಪ್ಟನ್ಸಿ, ಏನ್ ಸಖತ್ತಾಗಿ ಟೀಮ್ ನ ಕರ್ಕೊಂಡು ಹೋದ್ರು. ಒಳ್ಳೊಳ್ಳೆ ಬೌಲಿಂಗ್ ಚೇಂಜಸ್. ಪ್ರತಿ ಸಲನೂ ಏನೋ ಒಂದು ಚೇಂಜಸ್ ಮಾಡೋರು. ಒಳ್ಳೆ ಇಂಪ್ಯಾಕ್ಟ್ಫುಲ್ ಆಗಿರೋದು. ಫಸ್ಟ್ 11 ಓವರ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಆಮೇಲೆ ಒಳ್ಳೆ ರಿಕವರಿ ಮಾಡ್ಕೊಂಡ್ರು. ಅದಾದ್ಮೇಲೆ ಬ್ಯಾಟಿಂಗ್ ಬಂದಾಗ್ಲೂ ಅಷ್ಟೇ ಇಂಟೆಂಟ್ ಇತ್ತು ಗುರು. ರನ್ ರೇಟು ನಮಗೆ ಗೊತ್ತು. ಲಾಸ್ಟ್ ಅಲ್ಲಿ ನಾವು ಕ್ಯಾಲ್ಕುಲೇಟರ್ ಇಟ್ಕೊಬೇಕು ಅಂದ್ರೆ ನಮಗೆ ಮೇನ್ ಮ್ಯಾಟರ್ ಆಗೋದೇ ರನ್ ರೇಟು. ಪ್ರತಿ ಸಲನೂ ನಮಗೆ ರನ್ ರೇಟ್ ಇಂದಾನೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು. ಅದನ್ನ ಗಮನದಲ್ಲಿ ಇಟ್ಕೊಂಡು ಬೇಗ ಮ್ಯಾಚ್ ಫಿನಿಶ್ ಮಾಡಕ್ ಟ್ರೈ ಮಾಡಿದ್ರಲ್ಲ, ಕಮಾಂಡಬಲ್. ದಟ್ ಈಸ್ ಒಳ್ಳೆ ಕ್ಯಾಪ್ಟನ್ಸಿ ಅಂತಾನೆ ಹೇಳ್ಬೋದು. ಓವರ್ ಆಲ್ ಒಂದು ಒಳ್ಳೆ ಟೀಮ್ ವಿನ್, ಒಂದು ಒಳ್ಳೆ ಟೀಮ್ ಗೇಮ್ ಪ್ಲೇ. ಯಾವಾಗ ಸಾಲ್ಟ್ ಕೊಹ್ಲಿ ಹೊಡಿಯಕ್ ಶುರು ಮಾಡಿದ್ರು ಫಿಕ್ಸ್ ಆಗಿ ಹೋಗ್ಬಿಟ್ವಿ, ಇದು ಒನ್ ಸೈಡೆಡ್ ಮ್ಯಾಚ್ ಅಂತ. ಹಂಗೆ ಆಡ್ಕೊಂಡ್ ಬಂದ್ರು ಕೂಡ ಈ ವರ್ಷ ನಾನು ಹೇಳಲ್ಲ, ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರ ಇನ್ನೂ ಕಂಟೆಂಟ್ಸ್ಗೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಸಿಗೋಣ. ಜೈ RCB.